ಕಲಬುರಗಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂನಿಂದ ಬದಲಾವಣೆ ಚರ್ಚೆ ವಿಚಾರ. ಇದರ ಬಗ್ಗೆ ನನಗೇನು ಗೊತ್ತಿಲ್ಲ, ಹೈಕಮಾಂಡ್ಗೆ ಗೊತ್ತು. ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇರುತ್ತೆ, ಅದನ್ನ ನಮ್ಮ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆಯೂ ನನಗೆ ಗೊತ್ತಿಲ್ಲ. ಸಿಎಂ ಹೈಕಮಾಂಡ್ಗೆ ಗೊತ್ತು, ನನಗೇನು ಗೊತ್ತಿಲ್ಲ. ಕೆಲ ಶಾಸಕರು ತಮ್ಮ ನಾಯಕರ ಮೇಲಿನ ಅಭಿಮಾನದಿಂದ ಹೇಳಿಕೆ ಕೊಡುತ್ತಾರೆ ಅಷ್ಟೇ. ಅಹಿಂದ ಸಮಾವೇಶ ಸಿದ್ದರಾಮಯ್ಯ ಮೇಲಿನ ಅಭಿಮಾನ ಪ್ರೀತಿಯಿಂದ ಮಾಡ್ತಿದ್ದಾರೆ. ನನಗೂ ಕರೆದ್ರೆ ನಾನು ಹೋಗ್ತೇನೆ. ದೇವರಾಜ ಅರಸು ಬಳಿಕ ಅವರಂತೆ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಕೊಡುತ್ತೆ, ಉತ್ತಮ ಆಡಳಿತ ನಡೆಯುತ್ತದೆ, ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಮಲ್ಲಿಕಾರ್ಜುನ್, ಪ್ರಜಾಪವ ಟಿವಿ, ಕಲಬುರಗಿ. ವರ್ಷಕ್ಕೊಮ್ಮೆ ರಿನ್ಯೂವಲ್ ಇತ್ತು. ಆ ರಿನ್ಯೂವಲ್ ದಿಂದ ಈ ಅಂಗಡಿದಾರಿಗೆ ಹರಾಸ್ಮೆಂಟ್ ಆಗ್ತಿತ್ತು. ಅದನ್ನು ತಪ್ಪಿಸ್ಕೋಸ್ಕರ 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡ್ತಾರೆ. ಈ ಅಧಿಕಾರಿಗಳ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿಬಿಟ್ಟಿದೆ. ಅವ್ರೆಲ್ಲಿ ಕೇಳ್ತಾರೆ ಅಲ್ಲಿ ಯಾವುದು ಏನು ನಡೀಬಾರ್ದು. ಹಲವಾರು ಏನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಏನು ಕೆಲವೊಂದು ಸಮಿತಿ ಮಾಡಿದ್ರು ದೇಶಪಾಂಡೆ ಅವ್ರ ನೇತೃತ್ವದಲ್ಲಿ, ಕೆಲವು ಬದಲಾವಣೆ ತರಬೇಕು. CL7 ತೆಗೆದುಕೊಳ್ಳಿ, 8-10 ಇದಕ್ಕೆ ಹೋಗ್ಬೇಕಾಗಿತ್ತು. ಅವನ ಹತ್ತಿಲ್ ಹೋಗ್ಬೇಕು, ಅವ್ರ ಹತ್ತಿಲ್ ಹೋಗ್ಬೇಕು, ಅವ್ರ ಇಲ್ಲ ತೆಗೆದು 3 ಒಂದ ಮೇಲೆ ಡೈರೆಕ್ಟ್ ಹೋಗ್ಬೇಕು. ಎಲ್ಲೆಲ್ಲಿ ಸಾಧ್ಯ ಇದೆ ಭ್ರಷ್ಟಾಚಾರ ಕಡಿವಾಣ ಹಾಕ್ಲಿಕ್ಕೆ ಅಂತವೆಲ್ಲ ಡಿಸಿಷನ್ಗಳನ್ನ ಬಹುಶಃ ಪೊಲಿಟಿಕಲ್ ಇತಿಹಾಸದಲ್ಲಿ ನಾನು ಕಂಡ ಹಾಗೆ ಬದಲಾವಣೆಗಳು, ಭಾರಿ ಬದಲಾವಣೆಗಳು ತಂದದ್ದು ನಾನು ಬಂದ. ಒಳ ಮೀಸಲಾತಿಯನ್ನ ಪ್ರಥಮ ಬಾರಿಗೆ ನಾನೇ ಹರಾಜು ಮುಖಾಂತರ ಕೊಡುವಲ್ಲಿನೂ ಒಳ ಮೀಸಲಾತಿ ಕೊಟ್ಟಿದ್ದೀವಿ. A, B, C ಇವರಿಗೆ ಮೀಸಲಾತಿ ಸಿಗ್ತಾ ಇದೆ. A ಆಳಂದಕ್ಕೆ, B ಚಿತ್ತಾಪುರಕ್ಕೆ ಬಂದಿದೆ, ಬಿಲ ಇನ್ನೊಂದು ಯಾವ್ದು ಚಿಂಚೋಳಿ, C ಚಿತ್ತಾಪುರ ಈಗಾಗಲೇ ಕರೆದ್ಬಿಟ್ಟಿದ್ದೀವಿ. ಎಲ್ಲಿ ಬರ್ತಕ್ಕಂದಿಗೆ ಈ ಇಲಾಖೆಯನ್ನ ಇನ್ನೂ ಇದಾವೆ, ಅದನ್ನ ನಿಮ್ಗೆ ಡೀಟೇಲ್ ಕೊಡ್ತೀನಿ. ಅದು ಲೋಕಲ್ ಜಿಲ್ಲಾಧಿಕಾರಿಗಳಿಗೆ ಬಿಟ್ಟಿರ್ತೀವಿ. ಲಾ ಅಂಡ್ ಆರ್ಡರ್, ಪೊಲೀಸರು, SP, DC ಅವ್ರಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರು ಅದನ್ನ ಕ್ರಮ ಕೈಗೊಳ್ತಾರೆ. ಲಿಕ್ಕರ್ ಸೇಲ್ ಹೆಂಗ್ ಲಿಮಿಟ್ ಮಾಡಕ್ಕಾಗುತ್ತೆ? ಲಿಕ್ಕರ್ ನೀವು ಮಾಡಬೇಡಿ ಹೆಂಗ? ಏನು ಸುಖ ದುಃಖ ಕಷ್ಟ ನಷ್ಟ ಎಲ್ಲದನ್ನು ನೋಡಿರ್ತೀವಿ. ಇದು ಮುಗಿತಪ್ಪ ವರ್ಷ ಸುಖವಾಗಿರ್ಲಿ ಅಂತೇಳಿ ಅವತ್ತು ರಾತ್ರಿ ಖುಷಿಯಾಗಿ ಮಾಡ್ತಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಯುವಕರು ಮಾಡ್ತಿರ್ತಾರೆ. ಅದಕ್ಕೆ ನಾವು ಖುಷಿ ಅನ್ಬೇಕು ದುಃಖ ಅನ್ಬೇಕು ಗೊತ್ತಿಲ್ಲ. ಇವತ್ತಿನ ಚಲನವಲನದಲ್ಲಿ ವಿಶ್ವದಲ್ಲಿ ಇದು ನಡೀತಕ್ಕಂಥದ್ದು ನಡೀತಾರೆ. ಅದ್ರ ಪಾರ್ಟ್ ಅಲ್ಲಿ ನಾವು ಅದೀವಿ, ನಮ್ಮ ಹುಡುಗರು ಮಾಡ್ತಾರೆ. ಮಾನದಂಡ ಏನಿಲ್ಲ, ಮೊದಲ ಹೆಂಗ್ ರಿನ್ಯೂವಲ್ ಮಾಡ್ತಿದ್ವಿ 5 ವರ್ಷಕ್ಕೂ ರಿನ್ಯೂವಲ್. ಇಲ್ಲ, ಅಲ್ಲಿ ಏನಿದೆ ನಮ್ಮಷ್ಟು ಕ್ವಾಲಿಟಿ ಡ್ರಿಂಕ್ಸ್ ಇಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ಗೋವಾದಿಂದ ಡ್ರಿಂಕ್ಸ್ ಬರ್ತಾ ಇದೆ, ಬರೋದಿಲ್ಲ ಅಂತ ನಾನು ಒಪ್ಪೋದಿಲ್ಲ. ಅದು ಕಾಡ ಇದೆ, ಸಮುದ್ರದ ದೋಣಿ ಇದೆ, ಕೆಲವರು ಕಟ್ಟಿಗೆ ಹೊತ್ಕೊಂಡು ಬರ್ತಾರೆ, ಕೆಲವರು ಸೈಕಲ್ ಮೇಲೆ ತರ್ತಾರೆ, ಕೆಲವರು ಆ ದೋಣಿಯಲ್ಲಿ ತಗೊಂಡು ಬರ್ತಾರೆ. ಅದಕ್ಕೆ ಸಿಕ್ಕಿದಟ್ಟು ಕಡಿವಾಣ ಹಾಕ್ತಾ ಇದೀವಿ. ಅದೇನು ಕ್ವಾಲಿಟಿ ಡ್ರಿಂಕ್ಸ್ ಅಲ್ಲ. ಬಟ್ ಇನ್ನೊಂದು ಏನಾಗಿದೆ, ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದೆ, ನಮ್ಮ ಜಾಗದಲ್ಲಿ ಹಾದು ಬೇರೆ ಕಡೆ ಹೋಗ್ತಾ ಇದೆ. ಅದಕ್ಕೆ ನಾವು ಇನ್ನು ಕೆಲವು ಈ ENA ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು, ಟ್ಯಾಕ್ಸ್ ಹಾಕ್ಬೇಕು. ತಡೆ ಯಾರಿಗೆ ಹೋಗ್ಯಾರ ಅವ್ರಿಗೆ ನೀಡಿದೆ, ರಾಜ್ಯಕ್ಕಲ್ಲ. ಆಗತ್ತೆ. ಹೊಸ ಅರ್ಜಿಗಳಿಲ್ಲ. ಈಗ ಇದನ್ನ ಮುಗಿಸಿದ ನಂತರ ನಾ ಏನಾದ್ರು ಹೊಸ ಕರೆತ ನಿಮ್ಗೆ ತಿಳಿಸ್ತೀನಿ.
ನಮ್ಮ ಇಲ್ಲಿ ಅಬಕಾರಿ ಇಲಾಖೆ ಸ್ವಲ್ಪ ನಮ್ದು ನಮ್ಮ ಭಾಗದವ್ರಿಗೆ ಬಡ್ತಿ ಸಿಗ್ತಿಲ್ಲ ಅಂತ ಹೇಳಿ ಬಹಳ 10 ವರ್ಷದಿಂದ ಗ್ಯಾಪ್ ಆಗಿರೋರಿಗೆಲ್ಲ ಬಡ್ತಿ ಸಿಗ್ತಿಲ್ಲ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ. 700 ಜನಪ್ರತಿನಿಧಿಗಳಿಗೆ ನಾನು ಪ್ರಮೋಷನ್ ಕೊಟ್ಟವನ. ನಮ್ಮ ಭಾಗದವ್ರಿಗೆ ಕೊಟ್ಟಿಲ್ಲ ಅಂತ ಬೇರೆ ನೆಪ ಹೇಳಿ ಅದೇನ್ರ ಇದ್ರೆ ಸರಿ ಮಾಡೋಣ. ನಿನ್ ಗೊತ್ತಿದ್ರೆ ನನ್ ಕೊಡಿ, ಮಾಡೋಣ. ಏನ್ ತಪ್ಪು? ನಾವು ಪ್ರತಿ ಸಾರಿ ಬಂದಾಗ ಪ್ರತಿ ಸಲ ಏನಿಲ್ಲ, ಅಂದ್ರೆ ಅದು ಪ್ರೊಸೀಜರ್ ನಿಮ್ಮ ಇಲಾಖೆಯಲ್ಲಿ ಅಂದ್ರೆ ನಿಮ್ದು ಮತ್ತೆ ಪೊಲೀಸ್ ಹಂಗ ಆಗಲ್ಲ ಭಯ್ಯ. ಏನಿದ್ರು ಕೊಡು, ಮಾಡೋಣ. ನಿನ್ ಗೊತ್ತಿದ್ದು ಏನಿದ್ರು ಕೊಡು, ನನ್ ಕೈ ಮಾಡ್ತೀನಿ. ಯಾಕೆ ಮಾಡೋಣ? ಹಿಂದ ನಾಯಕ ಒಬ್ಬ ದೇವರಾಜ್ ಅರಸಿ ರೆಕಾರ್ಡ್ ಮುರಿದು ಅವುಗಳಲ್ಲಿ ಬ್ಯಾಕ್ವರ್ಡ್ ಲೀಡರೇ ಇಲ್ಲ ರೆಕಾರ್ಡ್ ಮಾಡಿದ್ರು. ಆದ್ರೂ ಖುಷಿಗಾಗಿ ಅಲ್ಲಿ ಇಲ್ಲ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನ ಕರೆದ್ರೆ ನಾವು ಹೋಗ್ತೀವಿ. ಯಾರು ಏನೇನ್ ಹೇಳ್ತಾರೋ ಗೊತ್ತಿಲ್ಲ. ನನಗ್ ಬಂದ್ ಹೇಳಿದವರು ನಾವು ಖುಷಿಗಾಗಿ ಮಾಡ್ತೀವಿ. ನನ್ ಕರೆದಿದ್ರು, ತುಮಕೂರ್ದಾಗ ಕರೆದಿದ್ರು, ಬರ್ತೀನಪ್ಪ ಅಂತ ಹೇಳಿ. ನೋಡೋಣ, ನಿಮ್ಮ 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 ಇಚ್ಛೆ ಹಂಗೇನಾರು ಇದ್ರೆ ಆಗ್ಲಿ. ಇಲ್ಲೇ ನಿಮ್ಮ ಕಲಬುರಗಿಯಲ್ಲಿ ಇಲ್ಲೇ ರೈತ ನಾಯಕರ ಒಂದು ಪೂರ್ವಭಾವಿ ಸಭೆ ಇದೆ. ಈ ವಿಭಾಗ ಮಟ್ಟದ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಪ್ರೀತಿಗೆ ಬೆಲೆ ಕಟ್ಟಕ್ ಆಗತ್ತೇನ್ರಿ? ನಿನ್ ಮೇಲೆ ಇವ್ನ ಸಮಾವೇಶ ಮಾಡಿ ಇವ್ನ ಮೇಲೆ ಮಾಡ್ತಾರ? ಸಿದ್ದರಾಮಯ್ಯನ ಪ್ರೀತಿ ಮೇಲೆ ಅಭಿಮಾನಕ್ ಮಾಡ್ತಾರೆ, ಮಾಡ್ಬಾರ್ದ? ನಮ್ ನಾಯಕರ ಅಭಿಮಾನದಿಂದ ಮಾಡ್ತಕ್ಕಂಥ ಕೆಲಸ ಆಗ್ತಾನೆ ಇರ್ತವೆ. ಸಮಾಜವನ್ನ ತುಳಿತಾ ಇದಾರೆ. ಮುಂದಿನ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳೆಲ್ಲ ತುಳಿತೀವಿ ಅಂತ ಹೇಳ್ತಾರೆ. ನೋಡ್ರಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂಬೇಡ್ಕರ್ ಅವರು ಅದಕ್ಕೆ ತಮ್ಮ ತಮ್ಮ ಹಕ್ಕುಗಳನ್ನ ಚಲಾವಣೆ ಮಾಡಿ ಜನರನ್ನ ಒಗ್ಗೂಡಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆ ಕೆಲಸ ಮಾಡ್ತಾ ಇದ್ದಾರೆ. ತಪ್ಪೇನು? ಈಗ ಬೆಳಗಾವಿ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೋಸ್ಕರ ನಡೆಸ್ತೀವಿ ಅಂತ ಸರ್ಕಾರ ಹೇಳಿದೆ. ಈಗ ಮೊನ್ನೆ 10 ದಿನದ ಅಧಿವೇಶನ ನಡೀತು. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ರೆ ಕೇವಲ 17 ಗಂಟೆ. ಸರ್ಕಾರ ಹೇಳೋದೊಂದು ಮಾಡೋದೊಂದು. ಸರ್ಕಾರ ಹೇಳಿತ್ರಿ, ನಾವ್ ರೆಡಿ. ನೀವ್ ಏನೇನ್ ಕೇಳ್ತೀರಿ ಕೇಳ್ರಿ, ಏನು ಮಾಡಿಲ್ಲ ಹೇಳ್ರಿ, ನಾವ್ ಮಾಡ್ತೀವಿ. ಮಾಡಿಲ್ಲದ್ದು ಏನಾರ ಇದ್ರೆ ಹೇಳ್ರಿ, ಮಾಡ್ತೀವಿ. ಮಾಡಿದ್ದನ್ನು ಹೇಳ್ತೀವಿ, ಅವತ್ತು ಮಾಡಿದ್ದನ್ನು ಹೇಳಿದೀವಿ, ಮಾಡ್ತಾ ಇದ್ದೀವಿ. ಕೇಳೋರು ಅವ್ರವ್ರಲ್ಲಿಗೆ ಸಜ್ಜಿಲ್ಲ. ಅಲ್ಲಿ ಅವ್ರೇನ್ ಕೇಳಿದ್ರು? ಸಣ್ಣ ಸಣ್ಣ ವಿಷಯ ಕಾಲಹರಣ ಆಯ್ತು ಅಂತ ಅಧಿವೇಶನದಲ್ಲಿ. ಇಲ್ಲಿ ನಾವ್ ಮಾಡಿದೀವ? ರೂಲಿಂಗ್ ಪಾರ್ಟಿ ಅವ್ರ ನಾವ್ ಮಾಡಿದೀವ? ಯಾವ್ರಿಗೆ ಆದ್ಯತೆ ಕೊಡ್ಬೇಕನ್ನೋದು ಅಪೋಸಿಷನ್ ಅವ್ರು ಬಿಟ್ಟು ಕೊಟ್ಟಿದ್ರು. ಆದ್ಯತೆ ಕೊಟ್ಟು ನಮ್ಮನ್ನ ಕೇಳಲಿಲ್ಲ. ಆದಾಗ್ಯೂ ನಾವ್ ಏನ್ ಮಾಡುದು ಮಾಡಿದೀವಿ ಅನ್ನೋ, ಏನ್ ಮಾಡಿದೀವಿ ಹೇಳಿದೀವಿ. ಏನ್ ಮಾಡ್ಬೇಕಾದ್ರು ಮುಂದೇನ್ ಮಾಡ್ತೀವಿ ಅನ್ನೋದು ಕೃಷ್ಣ ಮೇಲ್ದಂಡೆ ಮುಳುಗಡೆ ಸಂತರಿಸಿ ಎಷ್ಟು ವರ್ಷ ಆಯ್ತು? 1 ಎಕರೆ 40 ಲಕ್ಷ ರೂಪಾಯಿ ಘೋಷಣೆ ಮಾಡಿದೀವಿ. ನೀರಾವರಿಗೆ 30 ಲಕ್ಷ ಒಣಬೇಸಾಯ ಘೋಷಣೆ ಮಾಡಿದೀವಿ. ಇನ್ನೂವರೆಗೆ ಗೆಜೆಟ್ ಮಾಡಿಲ್ಲ. ಇವ್ರೇನತ್ ಕೇಳ್ತಾರೆ ನಮ್ಮನ್ನ? ಅಪೋಸಿಷನ್ ಪಾರ್ಟಿಯವ್ರಿಗೆ ಏನು ನೈತಿಕತೆ ಇದೆ ಇವ್ರಿಗೆ? ಮಾಗಾಯಿ ಪರಿಸರದ ಒಂದು ಇದನ್ನ ಪರ್ಮಿಷನ್ ಕೊಡ್ತಾ ಇಲ್ಲ. ಇವ್ರೇನು ಉತ್ತರ ಕರ್ನಾಟಕದ ಬಗ್ಗೆ ಕೇಳ್ತಾರೆ? ಇವರು ಪರಿಹಾರ 8 ವರ್ಷದಿಂದ ಕೊಟ್ಟಿಲ್ಲ. ನಾವು ಕೊಡ್ತಾ ಇದೀವಿ. 40 ಲಕ್ಷ ನೀರಾವರಿ, 30 ಲಕ್ಷ ಒಣ ಬೇಸಾಯ. ಡೇಟ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಸಿಎಂ ಅವ್ರು ಬಂದು ಹಂಚ್ತಾರೆ. ಇದೇ ತಿಂಗಳಲ್ಲಿ ಸಾಧ್ಯ ಡೇಟ್ ಸಿಎಂ ಅವ್ರು ಬಂದು ಚಾಲನೆ ಕೊಡ್ತಾ ಇದ್ದೀವಿ. ಇದೇ ತಿಂಗಳಲ್ಲೇ ಮಾಡ್ತೀವಿ. ಎಂದು ಸರಿ ಪ್ರಶ್ನೆ ಇಲ್ಲ. ಕಾನೂನು ನಿಮ್ಗೆ ಅಪೋಸಿಷನ್ ಕಾನೂನು ನಮ್ಗೆ ಕಾಣ್ತಾವ. ರಸ್ತೆಗಳ ಯಾವಾಗ ಏನ್ ಎಲ್ಲರದ್ದಾಗ ಮಾಡಿಬಿಟ್ಟಾರ. ನಾನು HKDP ಅಧ್ಯಕ್ಷಿದ್ದೆ. ನಾನಿಲ್ಲಿ HKDP ಅಧ್ಯಕ್ಷಿದ್ದೆ. SM ಕೃಷ್ಣ ಅವರಿದ್ದಾಗ ನಾನು HKDP ಅಧ್ಯಕ್ಷಿದ್ದೆ. ಆವಾಗ ನಾವ್ ಏನ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನೋಡಕ್ ಬಂದಿದ್ದೆ. ಅವಾಗ ಏನಿತ್ತು ನನಗ್ ಗೊತ್ತು. ಸರ್ಕಾರ ಏನ್ ಮಾಡ್ಬೇಕದನ್ನ ಮಾಡ್ತಾ ಇದೆ. ಏನ್ ಮಾಡಿಲ್ಲ ಅಂತ ಹೆಂಗ್ ಹೇಳ್ತಾರೆ?
ಕಲ್ಲಿ ಕಾಣಿಸು ಯಾವಾಗ ಕಾಣಿಸಿಲ್ಲ ಇವತ್ತ ಕಾಣಿಸ್ತದವ ಅವ್ರಿದ್ದಾಗೂ ಇದ್ದವೇ ಇಲ್ಲ ಅವ್ರು ಮಾಡಿಲ್ಲ ಅಂತ ಮಾಡಬಾರ್ದು ಅಂತಿಲ್ಲ ನಮ್ಮ ಯೋಜನೆಗಳು ನಮ್ ನೋಡಿದಂತ ಬೃಹತ್ ಯೋಜನೆ ನಮ್ದು ಬಡವ